ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಬಂದು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ 5 ಗಂಟೆ ಆಗಿದೆ. ಸೊ ನಿನ್ನೆ ವೀಡಿಯೋ ಅಪ್ಲೋಡ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಈ ಬ್ಲಾಗ್ನ. ಸೊ ಈ ಬ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನಾನು ನನ್ನ ತಂಗಿ ನಿನ್ನೆ ಊರಿಗೆ ಹೋದ್ಲಲ್ಲ, ಹಾಗಾಗಿ ಊರಿಗೆ ಹೋಗೋದ್ರಿಂದ ಅವಳು ಮನೆಗೆ ತಲುಪೋ ಗಂಟ ನಾವು ಏನು ಕೆಲಸ ಮಾಡಲ್ಲ. ನಾನು ಅಂದರೆ ಕಸ ತೊಳೆಯೋದಾಗಿರ್ಬೋದು, ಇಲ್ಲ ಮನೆ ಒರೆಸೋದು, ಇಲ್ಲ ನಾನು ಸ್ನಾನ ಮಾಡೋದಾಗಿರ್ಬೋದು, ಆ ರೀತಿ ಏನೂ ಮಾಡಲ್ಲ. ಸೊ ಅವಳು ಊರಿಗೆ ಹೋಗಿದ್ದೀನಿ, ಮನೆಗೆ ಬಂದೆ ನಾನು ಅಂತ ಅಂದಾಗ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಗುರುವಾರ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು. ಬೆಳಗ್ಗೆ ಪೂಜೆ ಮಾಡಲಿಲ್ಲ. ಇನ್ನು ಸಾಯಂಕಾಲನಾದ್ರು ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಏನು ಮಾಡ್ತೀನಿ ಅಂದರೆ, ಶುಕ್ರವಾರನೂ ವಾರ ಇರೋದ್ರಿಂದ, ನಮ್ಮದು ಮನೆ ದೇವ್ರ ವಾರ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ, ಯಾವಾಗಲೂ ಗುರುವಾರನೇ ಪ್ರತಿಯೊಂದು ಒರೆಸ್ಕೊಳ್ತೀನಿ. ಫ್ರಿಜ್ ಆಗಿರ್ಬೋದು, ಇಲ್ಲ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಇಲ್ಲ ಏನು ಸಣ್ಣ ಪುಟ್ಟ ವಸ್ತುಗಳು ಇರುತ್ತೆ, ಧೂಳು ಕೂತಿರುತ್ತೆ. ರೋಡ್ ಸೈಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳಿರುತ್ತೆ ಫ್ರೆಂಡ್ಸ್, ಅಂದರೆ ಸಣ್ಣ ಧೂಳಿರುತ್ತೆ. ಅದನ್ನೆಲ್ಲ ನೀಟಾಗಿ ಗುರುವಾರನೇ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಶುಕ್ರವಾರಕ್ಕೆ ಆಲ್ಮೋಸ್ಟ್ ಫುಲ್ ಈಸಿ ಆಗುತ್ತೆ. ನಾನು ಗುರುವಾರ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ, ಶುಕ್ರವಾರ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಮಾಮೂಲಿ ಒಂದು ಸಲ ಮನೆ ಒರೆಸ್ಕೊಂಡ್ಬಂದ್ಬಿಡ್ತೀನಿ ಅಷ್ಟೇ. ಹಾಗಾಗಿ ನಾನು ಏನೇ ಕೆಲಸ ಇದ್ದರೂ ಆಲ್ಮೋಸ್ಟ್ ಹಿಂದೂ ದಿನವೇ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮಾರನೇ ಹಿಂದೆ ಅಂದರೆ ಅಡುಗೆ ಮನೆ ಆ ರೂಮ್ದೆಲ್ಲ ಪ್ಯಾಸೇಜ್ ಐತೆ. ಪ್ಯಾಸೇಜ್ ಫುಲ್ ಎಷ್ಟು ಗಲೀಜಾಗೈತೆ ಅಂದರೆ ಯಪ್ಪ ದೇವ್ರೆ. ಇಲ್ಲಿ ಪಾರಿವಾಳಕ್ಕೆ ಪಾಠ ಆಗ್ಬಿಟ್ಟವೆ, ಫುಲ್ ಗಲೀಜು ಮಾಡಿರ್ತವೆ. ಇಲ್ಲಿ ಗಂಟ ಇದೆ, ಇದೆಲ್ಲ ತೊಳಿಬೇಕು ಇವಾಗ. ಬನ್ನಿ ತೊಳೆಯೋಣ. ಅಲ್ಲಿ ಫುಲ್ ಪ್ಯಾಸೇಜು ಮತ್ತು ಫುಲ್ ಎಲ್ಲ ಕೆಳಗಡೆ. ಯಪ್ಪ ಸುಸ್ತಾಗೋಯ್ತು ನನಗಂತೂ. ಇನ್ನೂ ಮನೆ ಒರೆಸ್ಬೇಕು, ಮನೆ ಒರೆಸಿಲ್ಲ. ಅಂದರೆ ಈಗ ಹೊರಗಡೆ ನಾನು ಮನೆ ಒರೆಸ್ಬಿಟ್ಟು ಇಲ್ಲಿ ತೊಳೆಯೋಕೆ ಹೋದರೆ ಮನೆಯೆಲ್ಲ ಗಲೀಜಾಗುತ್ತೆ. ಹಾಗಾಗಿ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಇದು ಮಾಡಬೇಕು, ಮನೆ ಒರೆಸ್ಬೇಕು. ಮನೆ ಒರೆಸೋಣ ಅಂತ ಬಂದಿದ್ದೀನಿ. ನಾನು ಆಚೆ ಕಡೆ ಪ್ಯಾಸೇಜ್ ಎಲ್ಲ ತೊಳೆದಾದ್ಮೇಲೆ ಮನೆ ಒರೆಸ್ಕೊತೀನಿ. ಯಾಕಂದರೆ ಒಳಗಡೆಯಿಂದನೇ ನಾನು ನೀರು ತೊಗೊಂಡೋಗ್ಬೇಕು. ಹಾಗಾಗಿ ಒಳಗಡೆ ತೊಗೊಂಡೋಗೋದ್ರಿಂದ ನಾನು ಮನೆ ಒರೆಸ್ಬಿಟ್ಟು ಹೊರಗಡೆ ತೊಳೆಯೋಕೆ ಹೋಗ್ತೀನಿ ಅಂದರೆ ಫುಲ್ ಮನೆಯೆಲ್ಲ ಗಲೀಜಾಗ್ಬಿಡುತ್ತೆ. ಮನೆ ಕೂಡ ಒರೆಸಾಯಿತು, ಫುಲ್ಲೆಲ್ಲ ಮನೆಯೆಲ್ಲ ಕ್ಲೀನಾಗಿದೆ. ಇವಾಗ ಒಂಥರ ನಿಂದಿ. ಎತ್ಕೋತೀನಮ್ಮ, ನಡಿ ಸ್ನಾನ ಮಾಡಿಸ್ಕೊಟ್ಟೆ ನಿನಗೆ. ಎಲ್ಲ ಕೆಲಸ ಮುಗೀತು. ಇನ್ನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ಕೂದಲಿಗೆ ಆಯಲ್ ಹಾಕಿರಲಿಲ್ಲ, ಎರಡು ದಿನ ಆಗೋಯಿತು. ಹಂಗಾಗಿ ಆಯಲ್ ಹಾಕ್ಬಿಟ್ಟು ಸಿಂಪಲ್ಲಾಗಿ ದೀಪ ತರಿಸ್ಕೊಳ್ಳೋಣ ಅಂತ ಆಯಲ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೀನಿ. ಕೂಡ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಕಸಾಯಿತು. ಬಂತು ಈಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು, ಬಟ್ಟೆ ಹಾಕೋಣ. ಪೂಜೆ ಕೂಡ ಆಗೈತೆ. ಈಗ ಹೋಗ್ತಾ ಇದ್ದೀನಿ ಫ್ರೈ ಗೋಬಿ ಮಾಡೋಣ ಅಂತ. ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಿನ ಸೊಪ್ಪು ಏನೂ ಇಲ್ಲ, ತೊಗೊಂಡು ಬರಬೇಕು. ಚಪ್ಪಲೇ ಮುಗಿತು, ಹಾಗೆ ಸೋಪ್ ತೆಗೆದು ಅದನ್ನು ಕೂಡ ತಗೋಬೇಕು. ಫ್ರೈ ಗೋಬಿ ಮಾಡೋಕ್ಕೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊತಾವ್ರೆ. ಸುಮ್ಮನೆ ಚಿನಿ, ಇಲ್ಲಿ ತುಪ್ಪ ಕಾಯಿಸ್ತಾ ಇದ್ದೀವಿ. ಹೂಕೋಸಲ್ಲಿ ಬೇಯಿ ಹಾಕಿದ್ದೀವಿ. ಚಿನಿ ಬಿಡು, ನಿಂಬೆಹಣ್ಣು ಹಿಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ನಿಂಬೆ ಸ್ಟಾಕ್ ಇಟ್ಟಿದ್ದೀನಿ ನಾನು. ಡ್ರೈ ಗೋಬಿ ಮಾಡೋಣ ಅಂತ ಹೂಕೋಸಿತ್ತು ಮನೇಲಿ. ಡ್ರೈ ಗೋಬಿ ಮಾಡೋಣ ಅಂತ ಎಲ್ಲ ಮಸಾಲೆ ಹಾಕ್ಕೊಂಡು ಕಲಿಸ್ಕೊತಾಯಿದ್ದೀನಿ. ಕಲಿಸ್ಕೊಬಿಟ್ಟು ಮೈದಾ ಹಾಕ್ಕೊಳ್ತೀನಿ. ಸ್ವಲ್ಪ ಅಕ್ಕಿ ಹಾಕ್ಕೊಳ್ತೀನಿ, ಸ್ವಲ್ಪ ಮೈದಾ ಹಾಕ್ಕೊಳ್ತೀನಿ. ನಮ್ಮ ಮನೆಯಲ್ಲೆಲ್ಲ ಉಪ್ಪೆಲ್ಲ ಹಾಕ್ಬಿಟ್ಟು ಹೊಡೆದಿದ್ದಾರೆ ಮಸಾಲೆನ. ನಾನು ಬರೀ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾದೈತೆ. ಅದನ್ನು ನಿಧಾನ ಮೊದಲಿದ್ದೀನಿ, ವಾಯ್ಸ್ ಕೇಳಿಸುತ್ತೆ ಗೊತ್ತಿಲ್ಲ. ಮೊದಲು ಒಂದು ಬಿಟ್ಟು ನೋಡ್ಕೊತೀನಿ, ಟೇಸ್ಟ್ ಎಲ್ಲ ಕರೆಕ್ಟಾಗಿತ್ತು. ಆಮೇಲೆ ನೋಡ್ಕೊಂಡು ಬೇರೆ ಬಿಡ್ತೀನಿ. ನಾನು ಹೊರಗಡೆಯಿಂದ ಗೋಬಿ ತಗೋಬೇಕು. ಅವರು ಮನೇಲೆ ಮಾಡೋಕ್ಕಂತ
ಅಡುಗೆ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಮನೆಯಲ್ಲ ಟೇಸ್ಟ್ ಕ್ಯಾಮ್ರಾ ಅಷ್ಟು ಕ್ಯಾಮ್ರಾ ಅಂತ ಕ್ಲಾರಿಟಿ ಕಾಣಿಸ್ತಿಲ್ಲ ಅಂತ ಕರೆಕ್ಟಾಗಿ ಎಷ್ಟೋ ಓಕೆ. ರೆಡಿ ಆಯಿತು, ಟೇಸ್ಟ್ ಕೊಡೋಣ ಈಗ. ಅಯ್ಯೋ 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 ಎದ್ದಕ್ಕೆ ಆಗ್ತೀನಿ. ಅಯ್ಯಪ್ಪ ಎಷ್ಟು ಕಷ್ಟ ಪಡ್ಕೊಂಡಿದ್ದೀವಿ. ಇನ್ನು ಇಷ್ಟ ಐತೆ, ಇನ್ನೊಂದು ಒಬ್ಬೆ 2 ಒಬ್ಬೆ ಆಗ್ಬೋದು. ಸುಮ್ಮನೆ ಹಂಗೆ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ, ತಗೊಂಡೋಗಿ ಕೊಡ್ತೀನಿ ಬನ್ನಿ ಅವ್ರಿಗೆ. ಹೆಂಗೈತೆ? ಪರವಾಗಿಲ್ವಾ? ತಿನ್ಬೋದಾ? ಹೇಳ್ರಿ, ಬಾಯ್ಬಿಟ್ಟು ಮಾತಾಡ್ರಿ. ಚೆನ್ನಾಯ್ತಾ? ಇನ್ನೊಂದು ಒಬ್ಬೆಲ್ಲಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮಾಡಿದ್ರೆ ಇಲ್ಲಿ ಇಷ್ಟು ಪಾತ್ರೆ ಬೀಳ್ತದೆ, ಅದಕ್ಕೆ ಹೊರಗಡೆಯಿಂದ ತಿನ್ಬಿಟ್ರೆ ಪಾತ್ರೆನೂ ಬೀಳೋದು, ಮಾಡಬೇಕು ಅನ್ಸಲ್ಲ. ಫ್ರೆಂಡ್ಸ್, ಮತ್ತೆ ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಯೂಟ್ಯೂಬ್ ಚಾನಲ್. ಮತ್ತೆ ಕಂಟಿನ್ಯೂ ಬ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ತಿಂಡಿ ಬಂದು ದೋಸೆ ಮತ್ತು ತರಕಾರಿ ಪಲ್ಯ ಮಾಡೋಣ ಅಂತ ಬನ್ನಿ. ಪಲ್ಯ ಮಾಡ್ಕೋತಾ ಇದ್ದೀನಿ, ದೋಸೆ ಇರಬೇಕು. ಟೈಮ್ ಆಲ್ರೆಡಿ 7:30 ಆಗೋಗೈತೆ. ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು, ರೆಡಿ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಐತೆ ಇವಾಗ. ಸ್ನ್ಯಾಕ್ಸ್ ಬಂದು ಸೌಂದರ್ಯ ಮತ್ತು ಆರೆಂಜ್ ಹಾಕಿದ್ದೀನಿ. ದೋಸೆ ಆಗಿರೋಕ್ಕೆ ಸ್ವಲ್ಪ ಎಷ್ಟೋ ಪರವಾಗಿಲ್ಲ ಫ್ರೆಂಡ್ಸ್, ಬೇಗನೆ ತಿಂಡಿ ಪ್ರಿಪೇರ್ ಆಗ್ಬಿಡುತ್ತೆ. ಬನ್ನಿ ದೋಸೆ ಆಯಿತು. ಗುಯ್ಕೊಂಡು ಆಮೇಲೆ ನಮ್ಗೆ ಉಳ್ಕತ್ತೀವಿ. ಅವ್ನು ಸ್ಕೂಲಿಂದ ಬರಲಿ ಅಂತೀನಿ. ಅವನೊಬ್ಬನು ಒಯ್ದುಬಿಟ್ಟು ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ತೀನಿ. ಆಮೇಲೆ ನಮ್ಗೆ ಒಯ್ಕೊಳ್ತೀವಿ. ಆರ್ಟ್ ಬಾಕ್ಸ್ ಬಿಟ್ಬಿಡೋಣ. ಅವನಿಗೇನು ಸ್ನಾನ ಮಾಡಿಸಿಲ್ಲ, ಸ್ನಾನ ಮಾಡಿಸಿ ದೋಸೆ ಚೆನ್ನಾಗಿ ಬಂದರೆ ಚೆಂದ, ಚೆನ್ನಾಗಿ ಬರಲಿಲ್ಲ ಅಂದರೆ ಅಷ್ಟೇ ಕತೆ. ಇದು ಮೊದಲನೇ ದೋಸೆ ಅಲ್ವಾ, ಹೆಂಗೆ ಬರುತ್ತಾ ಅಲ್ಲ. ಚೆನ್ನಾಗಿ ಬರ್ತಿದೆ, ಅದೇ ಖುಷಿ ವಿಚಾರ. ದೋಸೆ ಚೆನ್ನಾಗಿ ಬಂದರೆ ಅದೇ ಖುಷಿ ವಿಚಾರ. ಕೆರದಿ ಅದು ಬರಲಿಲ್ಲ ಅಂದರೆ ಯಪ್ಪ ಅದೇ ಟೈಮ್ ಆಗಿರೋ ಟೈಮಲ್ಲಿ ದೋಸೆ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಅಯ್ಯೋ ಚಿನ್ನಿ ಊಟಕ್ಕೆ ಥರ ಕೊಡ್ತಿದ್ದೀನಿ. ಇವ್ರು ಸ್ಕೂಲ್ ಕಳಿಸಿದ್ರೆ ಒಂಥರ ಸಮಾಧಾನ, ಅದೆಲ್ಲರಿಗೂ ಹಂಗೆ ಅಂತ. ಅಲ್ಲೇ ಮಿನಿಮಮ್ 1 ವಾರ ಆಗೈತಿ ರಜಾ ಹಾಕ್ಸಿ, ಹುಷಾರಿರಲಿಲ್ಲ ಅಂತ ಇವಾಗ ಕಳಿಸ್ತಾ ಇದ್ದೀನಿ. ಅಮ್ಮ ಹೋಗಲ್ಲಮ್ಮ ಅಂತ ಅಂತಿದ್ದ, ನಾನಿಲ್ಲಮ್ಮ ಚಾಕಿ ಕೊಡ್ತಾರೆ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ನೋಡೋಣ, ಐಟಾನೆ ಅನಿಸುತ್ತೆ. ಅಲ್ಲಿಗೆ ಹೋದ್ಮೇಲೆ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋದಾದ್ರೆ ಮಾಡ್ತೀನಿ ಫ್ರೆಂಡ್ಸ್. ಬಿಟ್ಟು ಬಂದೆ ಯಪ್ಪ, ಇದ್ದಿಂದ ಹೋಗೋನಾಗ್ಲೂ ಟೈಮ್ ಆಗೈತೆ ಅಂತ ಬೇಗ. ಇವತ್ತೇನು ಟೈಮ್ ಆಗಿರಲಿಲ್ಲ, ಬೇಗ ಕರ್ಕೊಂಡೋದೆ. ಬೇಗ ಕರ್ಕೊಂಡು ಹೋಗ್ತೀನಿ. ಏನು 10 ನಿಧಾನಕ್ಕೆ ಬರ್ಬೋದು, ಬಟ್ ಅದೇನು ಫಾಸ್ಟಾಗಿ ಬರ್ಬೇಕು ಅನ್ಸುತ್ತೆ. ಫಾಸ್ಟಾಗಿ ಬಂದ್ಬಿಡ್ತೀನಿ. ಬನ್ನಿ ಇವಾಗ ತಿಂಡಿ ಹಾಕೊಂಡು ತಿನ್ನೋಣ. ನಾನು ಇಲ್ಲಿ ತಿಂತಾಯಿದ್ದೀನಿ, ಸುಮ್ಮನೆ ಅಲ್ಲೇ ಕೂತಿದ್ದೆ.
ಟೀ ಕುಡಿಬೇಕು ಅನಿಸ್ತೈತೆ. ಯಾಕಂದ್ರೆ ಟೀ ಏನು ಕುಡಿಬೇಕಂತ ಅನಿಸ್ತೈತೆ ಅಂದರೆ ನನಗೆ. ಏನೇ ನೈಟು ಟೀ ಕುಡಿಯಲಿಲ್ಲ, ನಮ್ಮ ಮನೇಲಿ ಬೇಗ ಬಂದ ಇನ್ನು ಅದು ತನಕ ಟೀನೇ ಮರೆತುಬಿಟ್ಟೆ ಕುಡಿಯೋದನ್ನ. ಇನ್ನು ಬೆಳಗ್ಗೆನೂ ಕುಡಿಯೋಲ್ಲ ಅಷ್ಟೇನು, ನನಗೆ ಬೆಳಗ್ಗೆ ಕುಡಿಬೇಕು ಅಂತ ಅನ್ಸಲ್ವಲ್ಲ, ಕುಡಿಯಲಿಲ್ಲ. ಬಟ್ ಇವಾಗ ಟೀ ಕುಡಿಬೇಕು ಅನಿಸೈತೆ. ಹಾಲಿರಲಿಲ್ಲ, ಹಾಗಾಗಿ ಹೋಗಿ ಹಾಲು ತಗೊಂಡು ಟೀ ಮಾಡಿಕೋಬೇಕು. ಬನ್ನಿ ಟೀ ಮಾಡಿ. ಏನು ಗೊತ್ತಾ, ನಾನು ಹಾಲು ತರೋಣ ಅಂತ ಅಂಗಡಿಗೆ ಹೋಗಿದ್ನ. ಹಾಲು ತೊಗೊಂಡು ಐಸ್ ಕ್ರೀಮ್ ಕೇಳಿದೆ ತಿನ್ನೋಣ ಅಂತ. ತೊಗೊಂಡ ಇದು 20 ರೂಪಾಯಿ ಅಂತೆ. ಈಗೆಲ್ಲ ಚೌಕಬಾರು ನಾವು ಓದ್ಬೇಕು ತೊಗೊಂಡು ತಿನ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿತ್ತು, ಅವಾಗ 10 ರೂಪಾಯಿ ಇತ್ತು. ಇವಾಗ ಎಲ್ಲ ರೇಟ್ ಜಾಸ್ತಿ ಆಯ್ತಲ್ಲ, 20 ರೂಪಾಯಿ ಅಂದ್ಕೊಂಡು ತೊಗೊಂಡ. ಇದು ನೋಡಿ ಎಷ್ಟೇ ಚಿಕ್ಕದಾಗೈತೆ ಯಪ್ಪ. ನಾನು ಒಂದು ನೋಡೋಕ್ಕಾರು ಸ್ವಲ್ಪ 20 ರೂಪಾಯಿ ತಕ್ಕಂತನಾರು ಕೊಡ್ಬೇಕು ತಾನೆ. ಸೊ ನಾನು ಇಷ್ಟು ಅಗಲ ಬರುತ್ತೆ ಅನ್ನೋದಾಗಿತ್ತು, ತಗೋತಾನೆ ಇರಲಿಲ್ವೇನೋ. ನೋಡ್ಬಿಟ್ಟು ತಗೊಬಿಟ್ಟಿರಲಿಲ್ಲ ಅಂತ ಹಾಗೆ ಬಂದೆ ಇಸ್ಕೊಂಡು. ಮನೆ ಬಂದು ಈ ಪರಿಸ್ಥಿತಿ ಐತಿ. ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಇನ್ನು ಇಷ್ಟು ಪಾತ್ರೆ ಇದೆ. ಏನಾದರೆ ಕುಕ್ಕರ್ ಅದು ಇದು ಅಂತೇಳಿ ಸ್ವಲ್ಪ ತೊಳಿಬೇಕು ಅದನ್ನು. ಬೇಗ ಟೀ ಕುಡಿತೀನಿ ಫಸ್ಟ್. ಯಾವಾಗ ಸಾಯಂಕಾಲ ಟೀ ಕಾಯ್ಸ್ಕೊಂಡು ಕುಡೀನಿ. ನೆನ್ನೆಯಿಂದ ಕುಡಿದೋಗೋದಕ್ಕೆ ತಿಂಡಿ ಆದ್ಮೇಲೆ ಕುಡಿತೀನಿ ಟೀ ನೋಡಿ. ನಾನು ಜಾಸ್ತಿ ಟೀಗೆ ನೀರು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಏಕೆಂದರೆ ನನಗೆ ಫುಲ್ ಟೀ ಹೆಂಗೆ ಗಟ್ಟಿಗಿರಬೇಕು. ಹಾಲು ಹೆಂಗೆ ತಂದಿರ್ತೀವಿ ಹಂಗೆ ಹಾಕಬೇಕು. ಹಂಗಾದ್ರೆ ಮಾತ್ರ ಟೀ ಕುಡ್ದಂಗೆ ಅನ್ಸುತ್ತೆ. ಇಲ್ಲ ಟೀ ಕುಡ್ದಂಗೆ ಅನಿಸಲ್ಲ. ಏನೋ ನೀರು ಬಿಸಿನೀರು ಕುಡಿತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ಬ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ದೀರಾ ಪ್ಲೀಸ್ ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.